ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಆಲ್ರೆಡಿ ಲೇಟ್ ಆಯಿತು, ಫುಲ್ ಬ್ಲಾಕ್ ಆಗಿದೆ ಅಂತೆ. ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೇವೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಅಮ್ಮನ ಮನೇಲಿದ್ದೀನಿ. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು, ಕಮಲಶಿಲೆ ಟೆಂಪಲ್ಗೆ. ಸೊ ಇವಾಗ ರೆಡಿ ಆಗಬೇಕು. ಟೈಮ್ ಬಂದು 10:30 ಆಗ್ತಾ ಬಂತು. 11 o'clock ಹೊರಡಬೇಕು. ನಾನಿವಾಗ ರೆಡಿಯಾಗಿದ್ದೀನಿ. ಆಲ್ರೆಡಿ ಲೇಟ್ ಆಯಿತು, ಇವಾಗ 12 ಆಗ್ತಾ ಬಂತು. 11 o'clock ಹೋಗಬೇಕಿತ್ತು. ಓಕೆ, ನಮೃತ್ ಅವ್ರು ಬರ್ತಾ ಇದ್ದಾರೆ, ಅವರಿಗೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಫುಲ್ ಬ್ಲಾಕ್ ಆಗಿದೆ ಅಂತೆ. ಏನಕ್ಕಂದರೆ ಇವತ್ತು ನಮ್ಮ ಊರಿಗೆ ಮೋದಿ ಬರ್ತಾ ಇರೋದು, ಹಾಗಾಗಿ ಫುಲ್ ಬ್ಲಾಕ್ ಇದೆ ಅಂತೆ. ಸೊ ನೋಡೋಣ. ಸೊ ಇದರದ್ದು ಗೆಟ್ ರೆಡಿ ವಿತ್ ಮೀ ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಅದರಲ್ಲಿ ನೋಡ್ಕೊಳ್ಳಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡಿ, ನನ್ನಮ್ಮ ಈ ಥರ ರೆಡಿಯಾಗಿದ್ದಾರೆ. ಅವ್ರು ಬಂದರು, ಇವಾಗ ಹೊರಡೋದು. ನಾವಿವಾಗ ಹೋಗ್ತಾ ಇದ್ದೇವೆ. ಟೈಮು ಎಷ್ಟಾಯಿತು? 12:50 ಆಯಿತು. ಇನ್ನೆಷ್ಟು ಗಂಟೆಗೆ ರೀಚ್ ಆಗ್ತೇವೆ? ಅರ್ಧ ಗಂಟೆ. ಇನ್ನು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೇವೆ. About 2 kilometers, turn right. Okay. In 500 meters, the destination is on your left, Kamalashil. ಇವಾಗ ರೀಚ್ ಆದ್ವಿ 1:15 ಹಾಗೆ. ಇದು ಟೆಂಪಲ್ ಹೆಸರು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ. ಆ್ಯಕ್ಚುಲಿ ನಾವು ಇಲ್ಲಿ ರೀಚ್ ಆಗುವಾಗಲೇ ಲೇಟ್ ಆಯಿತು. ಸೊ ಪೂಜೆ ಎಲ್ಲ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಕರೆಕ್ಟ್ ಟೈಮಿಗೆ ನಮಗೆ ಪೂಜೆ ಸಿಕ್ತು. ತುಂಬಾ ಖುಷಿ ಆಯಿತು. ಓಕೆ, ನಾವು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೇವೆ. ಒಂದು ಸರಗ ಉದ್ದಣ್ಣ ಮಾರೆ, ಸರಗ ಸಣ್ಣದು ಹಾಕಿದ್ದು, ಆದರೂ ಸಹ ಉದ್ದ. ಓಕೆ, ನಮ್ದು ಇವಾಗ ಊಟ ಎಲ್ಲ ಆಯಿತು. ಇವಾಗ ಎಲ್ಲಿ ಹೊರಟಿದ್ದೆವು? ಗುಹೆಗೆ. ಒಂದು ಕಮಲಶಿಲೆ ಹತ್ರ ಒಂದು ಕೇವ್ ಉಂಟಂತೆ, ಅಲ್ಲಿ ನೋಡ್ಲಿಕ್ಕೆ ಹೊರಟಿದ್ದೇವೆ. ಗುಹೆ ಅತ್ಯಂತ ಪ್ರೌಢಶಾಲೆ. ಓ ಮಿತ್ತರ್ ಶಾಲೆ.
ಇಲ್ಲಿ ನೈಟ್ ಇವತ್ತು ಯಕ್ಷಗಾನ ಇದೆ ಅಂತೆ, ಸೊ ಸ್ಟೇಜ್ ಎಲ್ಲ ರೆಡಿಯಾಗಿದೆ. ಓಕೆ, ನಾವಿವಾಗ ಹೊರಟ್ವಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾವು ಕೇವ್ ವಿಸಿಟ್ ಮಾಡಿದ್ದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ. ಸಬ್ಸ್ಕ್ರೈಬ್ ಇನ್ನೂ ಯಾರೂ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.